ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲಿ ಈ ಸ್ವೀಟು ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂದರೆ ಯಾಕೆ ಮಾಡಬಾರ್ದು? ಅದೇ ಚಂದ್ರಕಲಾ ನಾವು ಬೇಕ್ರಿಲೆಲ್ಲ ತರ್ತೀವಲ್ಲ ಅದೇ ಥರ ಇರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮುಟ್ಟಂತ ಮರಿಬೇಡಿ. ಅದಕ್ಕೆ 1.5 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಪಿಂಚಷ್ಟು, ಒಂದು ಚಿಟಿಕೆ ಉಪ್ಪು, ಒಂದು 2 ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ, ತುಪ್ಪ, ಉಪ್ಪು, ಮೈದಾ ಹಿಟ್ಟು ಎಲ್ಲದೂ ಅಷ್ಟೇ ಈ ಥರ ಚೆನ್ನಾಗಿ ಬೆರೆಸಿ ಉಂಡೆ ಕಟ್ಟಬೇಕು. ಅದಕ್ಕೆ ಬೆರೆಸ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ನೋಡಿ ಈ ಅದಕ್ಕೆ ಹಿಟ್ಟನ್ನು ಕಲಸಿ ಒಂದು ಕಡೆ ತಟ್ಟೆ ಮುಚ್ಚಿ ಇಡೋಣ. ಇದನ್ನು ನಂತರ ಸ್ಟಫಿಂಗಿಗೆ, ಚಂದ್ರಕಲಾ ಸ್ವೀಟ್ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಕೋವಾನ ತಗೊಂಡಿದ್ದೀನಿ. ನಂತರ ಡ್ರೈ ಫ್ರೂಟ್ಸನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳೋಣ. ಬಾದಾಮಿ, ಪಿಸ್ತಾ, ಗೋಡಂಬಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗುತ್ತೆ ಈ ಸ್ವೀಟು. ನೋಡಿ ಈ ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ ಫಸ್ಟು ಸ್ಟವನ್ನು ಹಚ್ಚಿ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡೋಣ. ಅದಕ್ಕೆ ಒಂದು 2 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕಿ ನಂತರ ಇದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಗಸಗಸೆನ ಹಾಕೋಣ. ಗಸಗಸೆ ಆದ ನಂತರ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ತುಪ್ಪದಲ್ಲೇ ಹುರ್ಕೊಳ್ಳೋಣ. ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಇದಕ್ಕೆ ಇದನ್ನು ಅಷ್ಟೇ ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತಾರೆ ಸಾಕು. ನಂತರ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದೇ ಸಮಾನ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಅಂತ ಹೇಳ್ತೀವಲ್ಲ, ಕೊಬ್ಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಸಪ್ಪೆ ಕೋವಾನ ತಗೊಂಡಿದ್ದೀನಿ. ಸಪ್ಪೆ ಕೋವಾನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಡ್ರೈ ಫ್ರೂಟ್ಸಿಗೆ. ಈ ಕೋವಾ ಹಾಕೋದ್ರಿಂದನೇ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಸ್ವಲ್ಪ ಜ್ಯೂಸಿ ಆಗಿರುತ್ತೆ. ನೋಡಿ ಈ ರೀತಿ ಆಗುತ್ತೆ. ಇದನ್ನು ಒಂದು ಸೈಡು ತಣ್ಣಗಾಗೋಕ್ಕೆ ಬಿಡೋಣ. ನಂತರ ಕ್ಷೀರ ತಯಾರು ಮಾಡೋದಕ್ಕೆ ನಾವು 1.5 ಬೌಲಷ್ಟು ಸಕ್ಕರೆನ ತಗೊಂಡು ಅದೇ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಹಾಕಿ, ತುಂಬ ಗಟ್ಟಿ ಪಾಕನೂ ಬೇಡ, ತುಂಬ ತೆಳು ಪಾಕನೂ ಬೇಡ, ಮೀಡಿಯಮ್ ಆಗಿ ಅಷ್ಟು ಪಾಕ ಆದರೆ ಸಾಕು. ನೋಡಿ ಪಾಕ ರೆಡಿ ಆಯಿತು. ನಂತರ ಇದು ತಣ್ಣಗಾಗಿದ್ರೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಸಕ್ಕರೆ ಪೌಡರನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಬಿಡಿ. ಸಪ್ಪೆ ಕೋವಾ ಅದರಿಂದ ಇದು ಸ್ವಲ್ಪ ಒಳಗಡೆ ಸ್ವೀಟ್ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ಈಗ ಒಂದು ಕಡೆ ಇಡೋಣ. ನಂತರ ಮೈದಾ ಹಿಟ್ಟು ರೆಡಿಯಾಗಿದ್ದರೆ ಇದನ್ನು ಚೆನ್ನಾಗಿ ನಾದ್ಕೊಂಬಿಡೋಣ. ಈಗ ಕಲಸಿ ಸುಮಾರು ಹೊತ್ತಾದ್ರಿಂದ ಏನೂ ಆಗಿರಲ್ಲ. ಇದು ಹಿಟ್ಟು ತುಂಬಾ ಮೃದುವಾಗಿರುತ್ತೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಬಿಡೋಣ. ನೋಡಿ ಅದಕ್ಕೆ ಉಂಡೆಗಳನ್ನ ಮಾಡ್ಕೊಂಡ್ರೆ ಸಾಕು. ನಂತರ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ ಅದಕ್ಕೆ ನೀವೇನು ಲಟ್ಸೋದೇನು ಬೇಡ, ಕೈಯಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಎಲ್ಲ ಉಂಡೆಗಳನ್ನು ಇದೇ ರೀತಿಯಲ್ಲಿ ಮಾಡ್ಕೊಂಬಿಡಿ.
ನಂತರ ಇದು ಕಿತ್ತೋಗ್ದಂಗೆ ಸ್ವಲ್ಪ ಸುತ್ತ ನೀರನ್ನು ಹಾಕಿ ಒಂದಕ್ಕೊಂದು ಅಂಟ್ಕೋಬೇಕಲ್ಲ ಅದಕ್ಕೆ. ನಂತರ ಸ್ಟಫಿಂಗಿಗೆ ಮಾಡ್ಕೊಂಡ್ರು ಅಂತ ಕೋವಾ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗಡೆ ಹಾಕಿ ಸ್ಟಫ್ ಮಾಡಿ ನಂತರ ಅದ್ರ ಮೇಲೆ ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಬಿಟ್ಟೋಗ್ಬಿಡುತ್ತೆ ನೋಡಿ. ನಂತರ ಈಗ ನೀವು ಬಾದುಷಾ ಮುರಿತೀರಲ್ಲ ಅದೇ ಥರ ಇದನ್ನು ಅಷ್ಟೇ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳ್ತೀವಿ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಹೋದರೆ ಸಾಕು. ನಿಮಗೆ ಸೇಮ್ ಚಂದ್ರಕಲಾ ಸ್ವೀಟ್ ಥರನೇ ಶೇಪು ಬರುತ್ತೆ. ಬೇಕಿದ್ದರೆ ನೀವು ಇನ್ನೂ ಸಣ್ಣಕ್ಕೆ ಫೋಲ್ಡ್ ಮಾಡ್ಕೋಬೋದು ಇದನ್ನು ನೋಡಿ. ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ನಂತರ ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳೋಣ. ನೀವು ಬೇಕರಿ ಥರ ಅಲ್ವಾ ಸ್ವೀಟ್ ಸೇಮ್ ಅದೇ ಥರ ಇರುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸ್ವೀಟು ನೋಡಿ. ಅದೇ ಥರ ನೆಕ್ಸ್ಟು ಇನ್ನೊಂದನ್ನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ವೀಟನ್ನು ಇದೇ ಥರ 1.5 ಬೌಲಲ್ಲಿ ಆಲ್ಮೋಸ್ಟ್ ಒಂದು 20-22 ಸ್ವೀಟನ್ನು ನೀವು ಮಾಡ್ಕೋಬೋದು, ಚಂದ್ರಕಲಾ ಸ್ವೀಟನ್ನು. ನಂತರ ಅದೇ ಥರ ಸ್ಟಫ್ ಮಾಡಿ ನಾನು ಹೇಳ್ಕೊಟ್ನಲ್ಲ ಸೇಮ್ ಪ್ರೊಸೀಜರಲ್ಲಿ ಎಲ್ಲದನ್ನು ಹಾಗೆ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು ಫೋಲ್ಡಿಂಗ್ ಮಾಡೋಣ ಇದೇ ಥರ. ನೋಡಿ ಎಲ್ಲದನ್ನು ಇದೇ ಥರ ಒಂದು 5 ಸ್ವೀಟ್ ಚಂದ್ರಕಲಾ ಸ್ವೀಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಸಣ್ಣ ಪೀಸನ್ನು ಹಾಕಿ ನೋಡೋಣ. ಮೈದಾ ಪೀಸನ್ನು ಎಣ್ಣೆ ಕಾದಿದೆ. ನಂತರ ಒಂದೊಂದಾಗಿ ಇದನ್ನು ಫ್ರೈ ಮಾಡೋದಕ್ಕೆ ಹಾಕೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ತುಂಬ ಹೈ ಫ್ಲೇಮಲ್ಲಿ ಬೇಡ. ನೋಡಿ ಒಂದು ಕಡೆ ಬೆಂದಿದ್ರೆ ನೆಕ್ಸ್ಟ್ ಇನ್ನೊಂದು ಕಡೆ ಟರ್ನ್ ಮಾಡಿ ನಂತರ ಒಂದು ಕಡೆ ಬೆಂದಿದ್ರೆ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಬಿಡೋಣ. ತುಂಬ ಹೈ ಫ್ಲೇಮ್ ಬೇಡ, ತುಂಬ ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ಬಣ್ಣಕ್ಕೆ ಬೆಂದರೆ ಸಾಕು. ತುಂಬ ಗೋಲ್ಡನ್ ಬೇಡ, ಮೀಡಿಯಮ್ ಗೋಲ್ಡನ್ ಬ್ರೌನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಫ್ರೈ ಮಾಡಿ ಇಟ್ಕೊಳ್ಳೋಂಥ ಚಂದ್ರಕಲಾ ಸ್ವೀಟ್ನೆಲ್ಲ ಇದಕ್ಕೆ ಸ್ವೀಟ್ ಬೇಕಲ್ಲ, ನಾವು ಆಲ್ರೆಡಿ ಶಿರಾ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿದ್ರೆ ಚಂದ್ರಕಲಾ ಸ್ವೀಟ್ ರೆಡಿ ಆಗುತ್ತೆ. ತುಂಬ ಈಸಿ ಮೆಥಡಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದು ತಣ್ಣಗಾಗಿದೆ ಪಾಕ. ನಿಮಗೆ ತಣ್ಣಗೆ ಆದರೆ ಸ್ವಲ್ಪ ನೀವು ಬೇಕಾದರೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೋಬೋದು. ನೋಡಿ ಒಂದೊಂದೇ ಹಾಕಿ ಸ್ವೀಟ್ಗೆ ಅದ್ರ ಮೇಲೆ ಸ್ವಲ್ಪ ಕ್ಷೀರನ್ನು ಹಾಕಿದ್ರೆ ಅದು ಚೆನ್ನಾಗಿ ಕುಡಿಯುತ್ತೆ. ಕ್ಷೀರ ಅಷ್ಟೇ ತುಂಬಾ ಗಟ್ಟಿ ಮಾಡ್ಕೋಬೇಡಿ, ತುಂಬ ತೆಳು ಬೇಡ. ನಾನು ಹೇಳಿದ್ನ ಸ್ವಲ್ಪ ಕೈಗೆ ಅಂಟಿದ್ರೆ ಸಾಕು, ಮೀಡಿಯಮಾಗಿ ಮಾಡ್ಕೊಳ್ಳಿ. ಚಂದ್ರಕಲಾ ಸ್ವೀಟ್ ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸನ್ನೆಲ್ಲ ಕಟ್ ಮಾಡಿ ಉದುರಿಸ್ಕೊಂಬಿಟ್ರೆ ರುಚಿಯಾದ ಚಂದ್ರಕಲಾ ಸ್ವೀಟ್ ಬೇಕ್ರಿಯಲ್ಲಿ ಸಿಗೋ ಅಂತಲೇ ಟೇಸ್ಟ್ ಸಿಗುತ್ತೆ. ಇದು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.